ಚಿತ್ರದುರ್ಗ ಕಂಡ ಅತ್ಯಂತ ವೀರ ಪಾಳೇಗಾರರ ಅರಸ ರಾಜ ಗಂಡುಗಲಿ ಮದಕರಿ ನಾಯಕ. ಇವತ್ತು ನಾನು ಹೇಳೋಕೆ ಹೊರಟಿರೋದು ಮದಕರಿ ನಾಯಕ ಪಟ್ಟಕ್ಕೇರಿದ ಮೇಲೆ ಮಾಡಿದ ಮೊದಲನೇ ಯುದ್ಧದ ಬಗ್ಗೆ. ಗಂಡೊಬ್ಬಳವ್ವ ನಾಗತಿ ಈ 12 ವರ್ಷದ ಬಾಲಕನಿಗೆ ಪಟ್ಟ ಕಟ್ಟಿ ಹೇಗೆ ಆಡಳಿತವನ್ನು ಮಾಡ್ತಾಳೆ ಅಂತ ಮಾತನಾಡಿಕೊಂಡವರ ಬಾಯಿ ಮುಚ್ಚಿಸಿದ ಮದಕರಿ ನಾಯಕನ ಮೊದಲ ಯುದ್ಧದ ಕಥೆ ಇದು. ರಕ್ತದ ಕಣಕಣದಲ್ಲಿ ವೀರತ್ವವನ್ನು ತುಂಬಿಕೊಂಡಿದ್ದ ಮದಕರಿ ನಾಯಕ ಕೇವಲ 12 ವರ್ಷಕ್ಕೆ ಪಟ್ಟಕ್ಕೇರುತ್ತಾರೆ. 1758ರಲ್ಲಿ ಮದಕರಿ ನಾಯಕನಿಗೆ ಪಟ್ಟಾಭಿಷೇಕವಾಗುತ್ತದೆ. ಸುತ್ತಮುತ್ತಲಿನ ಎಲ್ಲಾ ಪಾಳೆಯಗಾರರು ಈ 12 ವರ್ಷದ ಬಾಲಕ ಹಾಗೂ ವಯಸ್ಸಾದ ಗಂಡೊಬ್ಬಳವ್ವ ನಾಗತಿ ಆಡಳಿತ ನಡೆಸ್ತಿರುವ ಚಿತ್ರದುರ್ಗವನ್ನು ಮುತ್ತಿಗೆ ಹಾಕೋಕೆ ಇದೇ ಸರಿಯಾದ ಸಮಯ ಅಂತ ನಿರ್ಧಾರ ಮಾಡ್ತಾರೆ. ಅದರಂತೆ ರಾಯದುರ್ಗದ ಪಾಳೇಗಾರರು ಹರಪ್ಪನಹಳ್ಳಿಯವರ ಸಹಾಯದೊಂದಿಗೆ ದುರ್ಗದ ಮೇಲೆ ಮುತ್ತಿಗೆ ಹಾಕೋಕೆ ಬರ್ತಾರೆ. ಮೊದಲು ಚಿತ್ರದುರ್ಗದ ಸೀಮೆಯಲ್ಲಿದ್ದ ಎಲ್ಲಾ ದನಗಳನ್ನು ಹಿಡಿದು ಕಟ್ಟಿಹಾಕಿಕೊಳ್ಳುತ್ತಾರೆ. ಈ ವಿಷಯ ತಿಳಿದ ಗಂಡೊಬ್ಬಳವ್ವ ನಾಗತಿ ಮದಕರಿ ನಾಯಕ ಹಾಗೂ ಸೇನಾಧಿಪತಿಗಳನ್ನು ಕರೆದು, ಶತ್ರುಗಳು ನಮ್ಮ ಶೌರ್ಯ ಪರಾಕ್ರಮಗಳ ಬಗ್ಗೆ ಲಘುವಾಗಿ ಪರಿಗಣಿಸಿ ನಮ್ಮನ್ನು ಕೆಣಕಿದ್ದಾರೆ. ಈ ಕೂಡಲೇ ಹೋಗಿ ಶತ್ರುಗಳ ರುಂಡಗಳನ್ನು ಚೆಂಡಾಡಿ ನಮ್ಮ ಗೋವುಗಳನ್ನು ಬಿಡಿಸಿಕೊಂಡು ಬನ್ನಿ ಅಂತ ಆಜ್ಞೆ ಮಾಡ್ತಾಳೆ. ಶತ್ರುಪಾಳೆಯ ದುರ್ಗದ ಬಳಿ ಇರೋ ಎರಡೆಕೆರೆ ಎಂಬ ಗ್ರಾಮದಲ್ಲಿ ಬಿಡಾರ ಹಾಕಿರುತ್ತೆ. ತನ್ನ ಸೇನೆಯೊಂದಿಗೆ ಯುದ್ಧಭೂಮಿಗೆ ಬಂದ 12 ವರ್ಷದ ಮದಕರಿ ನಾಯಕ ತನ್ನ ಸೈನ್ಯವನ್ನು ಹುರಿದುಂಬಿಸಿ ಕತ್ತಿ ಹಿಡಿದು ತಾನು ಯುದ್ಧ ಪ್ರಾರಂಭಿಸುತ್ತಾನೆ. ದುರ್ಗದ ಸೇನೆ ಶತ್ರುಗಳನ್ನು ಸೆದೆಬಡಿಯೋಕೆ ಶುರುಮಾಡ್ತಾರೆ. ಈ ಕಡೆ ಮದಕರಿ ನಾಯಕ ತನ್ನ ಕತ್ತಿಯಿಂದ ಸಿಕ್ಕ ಸೈನಿಕರ ರುಂಡಗಳನ್ನು ಎಗರಿಸುತ್ತಾ ಮುನ್ನುಗ್ಗುತ್ತಾ ಹೋಗ್ತಾನೆ. ದುರ್ಗದವರ ಕೆಚ್ಚದೆಯ ಹೋರಾಟ ಹೇಗಿತ್ತು ಅಂದ್ರೆ, ಶತ್ರುಗಳು ಪ್ರಾಣ ಉಳಿದರೆ ಸಾಕು ಅಂತ ರಾಯದುರ್ಗದ ಕೋಟೆಯೊಳಗಡೆ ಹೋಗಿ ಬಚ್ಚಿಟ್ಟುಕೊಳ್ತಾರೆ. ದುರ್ಗದ ಸೇನೆ ಈಗಾಗಲೇ ಹೆದರಿದ್ದ ಶತ್ರುಗಳನ್ನು ಮಟ್ಟ ಹಾಕಿ ರಾಯದುರ್ಗದ ಕೋಟೆಯನ್ನು ಕೂಡ ವಶಪಡಿಸಿಕೊಂಡು ವಾಪಸ್ ಬರ್ತಾರೆ. ಕೇವಲ 12 ವರ್ಷದ ಬಾಲಕ ಮದಕರಿ ನಾಯಕ ತಾನು ಮಾಡಿದ ಮೊದಲ ಯುದ್ಧದಲ್ಲೇ ಶತ್ರುಗಳಿಗೆ ಭಯ ಹುಟ್ಟಿಸಿ ದುರ್ಗದವರನ್ನು ಕೆಣಕಿದರೆ ಹುಡುಕಿಕೊಂಡು ಬಂದು ಪಾಠ ಕಲಿಸ್ತೀವಿ ಅನ್ನೋ ಸಂದೇಶ ಕೊಟ್ಟ ಹಾಗೇ ಇತ್ತು.